ಗಂಗಾವತಿ ನಗರದ ವಾಲ್ಮೀಕಿ ಸಮಾಜದ ಹಿರಿಯರು ನಗರದ ಶ್ರೀ ದುರ್ಗಾ ಪರಮೇಶ್ವರಿ ಟ್ರಸ್ಟ್ ಕಮಿಟಿ ಅಧ್ಯಕ್ಷರಾದ ಜೋಗದ ನಾರಾಯಣಪ್ಪ ನಾಯಕ್ರವರು ಸುಮಾರು 12 ವರ್ಷಗಳಿಂದ ಗಂಗಾವತಿ ವ್ಯಾಪ್ತಿಯ ಹಲವು ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ 6,000ಕ್ಕೂ ಅಧಿಕ ಉಚಿತ ನೋಟ್ಬುಕ್ ವಿತರಣೆಯನ್ನ ಮಾಡುತ್ತಾ ಬಂದಿದ್ದಾರೆ. ಅದೇ ರೀತಿ ಈ ವರ್ಷವೂ ಸಹ ನಗರದ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಉಚಿತ ನೋಟ್ಬುಕ್ ವಿತರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಭಕ್ತಿಗೀತೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ನಂತರ ಗಣ್ಯರು ಕೂಡ ಮಾತನಾಡಿದರು. ಉಚಿತ ನೋಟ್ಬುಕ್ ವಿತರಣೆ ಕಾರ್ಯಕ್ರಮಕ್ಕೆ ಉದ್ಘಾಟಿಸಲು ಬಂದಂತಹ ಎಲ್ಲ ಗಣ್ಯಮಾನ್ಯರು ಕೂಡ ಈ ವೇಳೆ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಗಂಗಾವತಿಯ ಶಾಸಕರಾದ ಗಾಲಿ ಜನಾರ್ದನ ರೆಡ್ಡಿ ಅವರು, ಮಾಜಿ ಸಂಸದರಾದ ಶಿವರಾಮೇಗೌಡರವರು, ಮಾಜಿ ಶಾಸಕರಾದ ಪರಣ ಮುನವಳ್ಳಿಯವರು, ಮಾಜಿ ಸಚಿವರಾದ ಮಲ್ಲಿಕಾರ್ಜುನ್ ನಾಗಪ್ಪರವರು, ನೆಕುಂಟಿ ಸೂರಿಬಾಬುರವರು, ಬಿಇಒ ನಟೇಶ್, ವಿರೂಪಾಕ್ಷಪ್ಪ ಸಿಂಗ್ನಾಳ್, ವೀರಭದ್ರಪ್ಪ ನಾಯಕ್, ನರಸಪ್ಪ, ಹೊಸಮನೆ ಮಲ್ಲೇಶಪ್ಪ, ಜೋಗದ ಹನುಮಂತಪ್ಪ ನಾಯಕ್, ನಗರದ ಹಿರಿಯರು, ಶಾಲಾ ವಿದ್ಯಾರ್ಥಿಗಳು, ಶಿಕ್ಷಕರು ಇನ್ನಿತರರು ಈ ವೇಳೆ ಪಾಲ್ಗೊಂಡಿದ್ದರು. 15 ವರ್ಷದಿಂದ ಸತತವಾಗಿ ಈ ಒಂದು ಬುಕ್ಸ್ ಕೊಡೋ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೇವೆ. ಈ ಕಾರ್ಯಕ್ರಮ ಮಾಡಬೇಕಾದ್ರೆ 15 ವರ್ಷ ಹಿಂದಗಡೆ ನಾವು ಸಹಿತ ಬಹಳ ಬಡತನದಲ್ಲಿ ಇದ್ವಿ. ಬಡತನದಲ್ಲಿದ್ದರೂ ಸಹಿತ ನಾನು, ನಮ್ಮ ಅಣ್ಣ ಮತ್ತು ನಮ್ಮ ತಮ್ಮ ಮಕ್ಕಳೆಲ್ಲ ಕೂಡಿ ಒಂದು ವರ್ಷದಲ್ಲಿ ಒಂದು 50,000 ರೂಪಾಯಿ ಏನಾದರೂ ಸೇವೆ ಮಾಡೋಣ. ನಾವು ಕಷ್ಟದಿಂದ ಬಂದೀವಿ, ಕಷ್ಟದಲ್ಲಿ ಇನ್ನೊಬ್ಬರಿಗೂ ಅನುಕೂಲ ಮಾಡಿಕೊಡೋಣ ಅಂತ ಹೇಳಿ ನಾವು ಒಂದು 50,000 ರೂಪಾಯಿ ಯಾವಕ್ಕಾದ್ರೂ ಒಂದು ಸೇವೆ ಮಾಡೋಣ ಅಂತ ಬಂದಾಗ, ಸರ್ಕಾರಿ ದವಾಖಾನೆ ಕೊಡೋಣ ಅಥವಾ ಇನ್ನೊಂದು ಮಾಡೋಣ ಅಂತ ವಿಚಾರ ನಾನಾ ಥರ ಬಂದಾಗ ನಾವು ಸ್ಕೂಲ್ ಮಕ್ಕಳನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಯಾಕಂದ್ರೆ ಶಾಲೆಯಲ್ಲಿ ಬುಕ್ಸ್ ಕೊಡ್ತಾರೆ, ನೋಟ್ ಬುಕ್ ಕೊಡೋದಿಲ್ಲ. ಆ ದೃಷ್ಟಿಯಿಂದ ನಾವಂತೂ ಸಾಕಷ್ಟು ಓದಕ್ಕಾಗಿಲ್ಲ. ಬಡತನದಿಂದ ನಾವು ಏನು ಸಾಧನೆ ಮಾಡೋಕ್ಕಾಗಿಲ್ಲ. ನಮ್ಮ ಬಡ ಮಕ್ಕಳಾದ್ರೂ ಬಂದು ಓದಲಿ ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಹಾಕಿದ್ದೀವಿ. ನಾವು ಜಾತಿಯಿಂದ ನೋಡಬಾರ್ದು, ಆ ದೃಷ್ಟಿಯಿಂದ ನಾವು ಸೇವೆ ಮಾಡಬೇಕಂತ ಬಂದಾಗ ನಾವು ವಾಲ್ಮೀಕಿ ರಾಮಾಯಣವನ್ನು ಬರೆದು ಎಲ್ಲ ಜನಾಂಗಕ್ಕೆ ಅರ್ಪಣೆ ಮಾಡಿದ್ರು. ಆತರ ಸಹಿತ ನಾವು ಜಾತ್ಯತೀತವಾಗಿ ಎಲ್ಲ ಜಾತಿಗೆ ಅನುಕೂಲ ಆಗಬೇಕೆಂಬ ಉದ್ದೇಶದಿಂದ ನಾನು ಜಾತಿ ಬಿಟ್ಟು ಇವತ್ತು ಈ ಸೇವೆ ಮಾಡೋಣ ಅಂತ ಹೇಳಿ ಇವತ್ತು ಬಡ ಮಕ್ಕಳಿಗೆ ಇವತ್ತು 6,000 ನೋಟ್ಬುಕ್, ಈ ವರ್ಷ 2 ಲಕ್ಷ ರೂಪಾಯಿ ನೋಟ್ಬುಕ್ ಕೊಡ್ತಾ ಇದ್ದೀವಿ. ಮುಂದಿನ ವರ್ಷ ಸಾಧ್ಯ ಆದರೆ ಆ ಅಮ್ಮ ಶಕ್ತಿ ಕೊಟ್ಟರೆ ಇನ್ನೂ ಹೆಚ್ಚಿಗೆ ಕೊಡೋಣ. ಈ ಕಾರ್ಯಕ್ರಮವನ್ನು ಮಾಜಿ ಸಚಿವರು ಇವತ್ತು ಬಹಳ ಒಂದು ತಾಯಿ ದುರ್ಗಾದೇವಿ ದೇವಸ್ಥಾನದ ಆವರಣದಲ್ಲಿ ನಮ್ಮ ನಾರಾಯಣಪ್ಪ ಹೇಳಿದಾಗೆ ಅವ್ರೇನು ಕಡು ಬಡತನದಿಂದ ಬಂದಿದ್ರು ಕೂಡ ಆ ಬಡತನದ ನೋವು ನಲಿವುಗಳನ್ನ ನೋಡಿ ಬೇರೆ ಬಂದಿರುವವರಾಗಿರೋ ಕಾರಣ ಆ ಬಡವರ ಗುರುತಿಸಬೇಕು ಅಂತ ಹೇಳಿ ಸರ್ಕಾರಿ ಶಾಲೆಗಳಲ್ಲಿ ಓದುವಂತ ಬಡ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಕಾರ್ಯಕ್ರಮ ಅವರೇನು 5 ವರ್ಷದಿಂದ ಪ್ರಾರಂಭ ಮಾಡಿ 50,000 ಬೆಲೆ ಕೊಡೋ ನೋಟ್ಬುಕ್ ಅಂತ ಹೇಳಿದ್ರು. 2 ಲಕ್ಷ ತನಕ ಅವರು ಇವತ್ತು ರೀಚ್ ಆಗಿದ್ದಾರೆ. ನಮ್ಮ ಹಿರಿಯರು ಹೇಳಿದಾಗೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತೇಳಿ ಆ ಒಂದು ಲೆಕ್ಕಾಚಾರದಲ್ಲಿ ಅವರೇನು ಈ ಸೇವೆಯನ್ನು ಮಾಡ್ತಾ ಇದ್ದಾರೆ. ಆ ತಾಯಿ ದುರ್ಗಾದೇವಿ, ತಾಯಿ ಶಾರದೆ ಅವರಿಗೆ ಅವ್ರ ಇಡೀ ಕುಟುಂಬ ವರ್ಗಕ್ಕೆ ದೊಡ್ಡ ಮಟ್ಟದಲ್ಲಿ ಇನ್ನೂ ಶಕ್ತಿ ಕೊಡೋದ್ರ ಮೂಲಕ ಇಂಥ ಜನಪರ ಸೇವೆಗಳನ್ನ ಮಾಡುವಂತ ಒಂದು ಶಕ್ತಿ ಆ ತಾಯಿ ದುರ್ಗಾದೇವಿ ಜನಬಸವಂತ ಆ ತಾಯಿ ಶಾರದಾಂಬೆ ಅವ್ರಿಗೆ ಕೊಡ್ಲಿ ಅಂತ ಹೇಳಿ ನಮ್ಮೆಲ್ಲರ ಪರವಾಗಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಸರ್ಕಾರಿ ಪ್ರೌಢಶಾಲೆ ನಮ್ಮೆಲ್ಲರ ಗ್ರಾಮ ದೇವತೆ ತಾಯಿ ದುರ್ಗಾ ಮಾತೆಗೆ ನಮನಗಳನ್ನು ಸಲ್ಲಿಸಿ, ಅದೇ ರೀತಿ ನಮ್ಮೆಲ್ಲರ ಆರಾಧ್ಯ ದೇವ ಶ್ರೀ ಚನ್ನಬಸವ ಸ್ವಾಮಿಯ ಪಾದಕ್ಕೆ ನಮಸ್ಕಾರಗಳನ್ನು ಸಲ್ಲಿಸಿ, ಇವತ್ತು ಜೋಗದ ನಾರಾಯಣಪ್ಪ ನಾಯಕ್ ಸಹೋದರರ
15 ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ಅದರಲ್ಲಿ ಮುಖ್ಯವಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚು ಆದ್ಯತೆ ಕೊಡಬೇಕನ್ನೋ ದೃಷ್ಟಿಯಿಂದ ನೋಟು ವಿತರಣೆ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ನಮ್ಮ ನಾರಾಯಣಪ್ಪ ಸಹೋದರರು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಅನೇಕ ಸಂದರ್ಭದಲ್ಲಿ ನಾವು ನೋಡ್ತಾ ಇರ್ತೀವಿ. ಜೊತೆಗೆ ಯಾವ ಮನುಷ್ಯ ನನ್ನ ಅರ್ಥದಲ್ಲಿ ಹೇಳೋದಾದ್ರೆ ಯಾರು ಮೊದಲು ಬಡವರು ಏನು ಕಷ್ಟದಲ್ಲಿ ಬಂದಿರ್ತಾರೆ ಆ ಕಷ್ಟಗಳ ಹಿಂದಿನ ಕಷ್ಟಗಳನ್ನು ನೆನೆಸಿಕೊಂಡು ಹೋದಾಗ ಮಾತ್ರ ಮುಂದಿನ ದಿನಗಳಲ್ಲಿ ನಮ್ಮ ಭಗವಂತ ಒಳ್ಳೇದು ಮಾಡ್ತಾನೆ ಅನ್ನೋದಕ್ಕೆ ಉದಾಹರಣೆ ಅಂದ್ರೆ ನಾರಾಯಣಪ್ಪ ನಾಯಕ್ ಸಹೋದರ ಅನ್ನುವಂಥ ಮಾತಪ್ಪ ಬಹಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಮನುಷ್ಯನೇ ಅವಕ್ಕೆ ಏನು ಕಷ್ಟ ಬರುವುದು ಸಹಜ. ಆ ಕಷ್ಟಗಳನ್ನು ನೆನಪಿಸ್ಕೊಳ್ಳೋದು ಬಹಳ ಮುಖ್ಯ. ಯಾಕಂದ್ರೆ ನಾವು ಬೆಳೆದು ಸ್ವಲ್ಪ ಎಲ್ಲ ಮರೆತುಬಿಡ್ತೀವಿ ಇದ್ದು. ಆದ ಕಾರಣ ಆ ನಾರಾಯಣಪ್ಪ ನಾಯಕ್ ಸಹೋದರರು ಹಿಂದೆ ಇದ್ದಂತ ಎಲ್ಲ ಕಷ್ಟಗಳನ್ನು ಸಹಿತ ನೆನಪು ಮಾಡಿಕೊಳ್ಳೋದ್ರ ಜೊತೆಗೆ ಇವತ್ತು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಗಾಗಲೇ ಹೇಳಿದಾಗೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಬರಲಿಗೆ ಕೊಟ್ಟು ಕೆಟ್ಟಿತನ ಬೇಡ, ಮುಂದೆ ಕೆಟ್ಟಿಟ್ಟ ಬುದ್ಧಿಯನ್ನು ಹಾಗೆ ಸರ್ವಜ್ಞ ವಚನಾಗಿ ಕಾರ್ಯ ಮಾಡ್ತಾ ಇದ್ದಾರೆ. ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಆಯುಷ್ಯ ಆರೋಗ್ಯ ಸಂಪತ್ತನ್ನು ಕೊಟ್ಟು ಕಾಪಾಡಲಿ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಅನೇಕ ಜನ ಏನಪ್ಪ ಅಂದ್ರೆ ಹಿರಿಯರು ಮಾತನಾಡಿ, ಶಾಸಕರು, ಮಾಜಿ ಶಾಸಕರು, ಸಂಸದರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬೇರೆ ಕಾರ್ಯದ ನಿಮಿತ್ತ ಏನಪ್ಪ ಅಂತ ಹೇಳಿದ್ದಾರೆ. ಒಟ್ಟಾರೆಯಾಗಿ ಬಂಧುಗಳೇ, ಇವತ್ತು ಸರ್ಕಾರಿ ಶಾಲೆನೇ ಯಾಕೆ ಆಯ್ಕೆ ಮಾಡ್ಕೊಂಡಿದ್ರು, ಒಂದು ಸೇವಾ ಮನೋಭಾವನೆ ಅಲ್ಲಿನೇ ಸಲ್ಲಿಸಬೇಕು ಅಂತಕ್ಕಂಥ ವಿಚಾರಕ್ಕೆ ನಾವು ಯೋಚನೆ ಮಾಡೋದಾದ್ರೆ ನಮ್ಮ ಬದುಕು ಕೂಡ ಸರ್ಕಾರಿ ಶಾಲೆಯಿಂದನೇ ಪ್ರಾರಂಭ ಆಗಿರ್ತಕ್ಕಂಥದ್ದು. ಹಾಗಾಗಿ ನಮಗೆ ಬಡತನ ಅಂದ್ರೆ ಏನು ಅಂತ ಗೊತ್ತು. ಅದನ್ನೇ ಕಟ್ಟಿ ಹುಟ್ಟು ಬೆಳೆದು ಈ ಮಟ್ಟಕ್ಕೆ ಏನಪ್ಪ ಅಂತಂದ್ರೆ ಬೆಳೆದಿರ್ತಕ್ಕಂಥ ಕುಟುಂಬದಲ್ಲಿ, ಸಮಾಜದಲ್ಲಿ ನಾವು ಕೂಡ ಒಬ್ಬರು. ಯಾಕಂದ್ರೆ ಇಡೀ ನಮ್ಮ ಸಮುದಾಯದ ಯಾವತ್ತೂ ಕೂಡ ಏನಪ್ಪ ಅಂತಂದ್ರೆ ನಾವು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಏನಪ್ಪ ಅಂದ್ರೆ ಹಿಂದುಳಿದಿರ್ತಕ್ಕಂಥ ಏನಪ್ಪ ಅಂದ್ರೆ ಸಮುದಾಯದಿಂದ ಬಂದಿರತಕ್ಕಂಥದ್ದು. ಇಂಥ ಒಂದು ಸಮುದಾಯದಲ್ಲಿ ಒಂದು ಆ ಸಮಾಜದ ಆಶಾಕರಣವಾಗಿ ನನ್ನ ಸೋದರಾಗಿರ್ತಕ್ಕಂಥ ನಾರಾಯಣಪ್ಪ ಅವರು ತಗೊಂಡಿರ್ತಕ್ಕಂಥ ನಿರ್ಧಾರ ಇವತ್ತು ಈ ಸಮಾಜಕ್ಕೆ ಗೌರವ ತರ್ತಕ್ಕಂಥ ನಿಟ್ಟಿನಲ್ಲಿ ಏನಪ್ಪ ಅಂದ್ರೆ ಕೆಲಸ ಮಾಡ್ತಾ ಇದ್ದಾರೆ ಬಂಧುಗಳೇ. ಎಲ್ಲರೂ ಕೂಡಿ ಒಂದು ವಿದ್ಯೆಗೆ ಹೆಚ್ಚಿನ ಅವಕಾಶ ಕೊಡಬೇಕು. ಮುಖ್ಯವಾಗಿ ಬಾಲಕರು ತಾನೇ ಕೈಗೊಂಡು ಮಕ್ಕಳನ್ನ ತಾವು ಆಲೋಚನೆಗೆ ಸ್ಕೂಲಿಗೆ ಕರ್ತಕ್ಕಂಥ ವ್ಯವಸ್ಥೆ ಮಾಡಬೇಕು. ಸ್ಕೂಲಿಗೆ ಬಂದ್ಮೇಲೆ ಮಕ್ಕಳೇನು ಓದಿದಾರ ಓದಿದ ಬಗ್ಗೆ ವಿಚಾರ ಮಾಡ್ತಾರೆ. ಯಾಕಂದ್ರೆ ಮಕ್ಕಳಿಗೆ ಸಾಲಿ ಕಲ್ಸ್ಕೊಟ್ರಿ ಆ ಮಕ್ಕಳು ಸಾಲಿ ಹೋಗ್ತಾರೋ ಇಲ್ಲ ಅನ್ನೋದು ಸರಿಯಾಗಿ ಮಾಹಿತಿ ಸಿಗಲ್ಲ. ಕೆಲವನ್ನ ನೋಡ್ತೀವಿ. ಆದರೆ ತಾವು ಮುಂದಿನ ದಿನದಲ್ಲಿ ಬಾಲಕರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ತಮ್ಮ ಮಕ್ಕಳನ್ನ ಒಂದು ಮುಂದೆ ವಿದ್ಯಾಭ್ಯಾಸ ಹೆಚ್ಚಿನ ಒಂದು ಅವಕಾಶ ಮಾಡಿಕೊಟ್ರೆ ನಿಜವೂ ತಾವು ಪಾಲಕರಾಗಿ ಆ ಮಕ್ಕಳಿಗೆ ಮಾಡೋದು ಹೆಚ್ಚಿಗೆ ಮಾತಾಡಿದ್ರೆ ಈ ಒಂದು ಸಭೆ ಶಿಕ್ಷಣ ಇಲಾಖೆಯಿಂದ ಜೋಗದ ನಾರಾಯಣಪ್ಪ ಅವರನ್ನ ಗೌರವಿಸತಕ್ಕಂಥ ಒಂದು ಅವಕಾಶ ನಮಗೆ ಗೊತ್ತಿದ್ದು ನನ್ನ ಸೌಭಾಗ್ಯ ಅಂತ ಭಾವಿಸ್ತಾ ಇದ್ದೀನಿ. ಸುಮಾರು 2 ಲಕ್ಷ ಮೊತ್ತದ ಒಂದು ದಾನವನ್ನ ಬೇರೆಲ್ಲ ದಾನ ಮಾಡ್ತಕ್ಕಂಥ ಅವಕಾಶಗಳು ಇದ್ರೂ ಕೂಡ ಶಿಕ್ಷಣ ಇಲಾಖೆಗೆ ಕೊಡ್ಬೇಕು ಅಂತಕ್ಕಂಥ ಮನಸ್ಥಿತಿ ಅವ್ರದ್ದಾಗಿತ್ತು. ಈ ಒಂದು ನಮ್ಮ ಸಮಾಜದಲ್ಲಿ ಎಲ್ಲ ಮಕ್ಕಳನ್ನ ಅತ್ಯುತ್ತಮ ಪ್ರಜೆಗಳಾಗಿ ರೂಪಿಸ್ತಕ್ಕಂತಹ ಒಂದು ಬೇರು ನಮ್ಮ ಶಿಕ್ಷಣ ಇಲಾಖೆ. ಸೊ ಈ ಮುಖಾಂತರವಾಗಿ ಸುಶಿಕ್ಷಿತರಾಗಿ ಮಾಡ್ತಕ್ಕಂತಹ ಒಂದು ಸದುದ್ದೇಶವನ್ನ ಹೊಂದಿ ಇವತ್ತು ಏನು ಪುಸ್ತಕಗಳನ್ನ ನೋಟ್ ಪುಸ್ತಕಗಳನ್ನ ವಿತರಣೆ ಮಾಡ್ತಾ ಇದ್ದಾರೆ ನೋಡಿ. ಅದು ಎಷ್ಟು ಕಾಕತಾಳೀಯ. ಇಲಾಖೆಯ ಪಠ್ಯ ಪುಸ್ತಕಗಳನ್ನ ಕೊಡ್ತಾರೆ, ನೋಟ್ ಪುಸ್ತಕಗಳನ್ನ ನಮ್ಮ ಜೋಗದ ನಾರಾಯಣಪ್ಪ ಕೊಡ್ತಾ ಇದ್ದಾರೆ. ಸೊ ಆ ದಿಶೆಯಲ್ಲಿ ನಮ್ಮ ಶಿಕ್ಷಣ ಇಲಾಖೆ ತುಂಬಾ ಅಭಿಮಾನಿಯಾಗಿದೆ. ಕಳೆದ 15 ವರ್ಷಗಳಿಂದ ನಿಜವಾಗಲೂ ಕೂಡ ಅತ್ಯುತ್ತಮವಾದಂತಹ ಸೇವೆ ಇದು. ನಾವು ಒಂದು ಉತ್ತಮ ಸಮಾಜ ನಿರ್ಮಾಣ ಮಾಡಬೇಕು, ದೇಶಕ್ಕೆ ಏನಾದರೂ ಒಳ್ಳೇದು ಮಾಡಬೇಕಂತಂದ್ರೆ ಮೊದಲನೇದಾಗಿ ನಾವು ನೀವು ಎಲ್ಲರೂ ಕೂಡ ಮುಂದಿನ ಪೌರರನ್ನ ರೂಪಿಸುವ ನಿಟ್ಟಿನಲ್ಲಿ ಎಲ್ಲ ಮಕ್ಕಳಿಗೂ ಕೂಡ ಒಂದು ಒಳ್ಳೆಯ ಶಿಕ್ಷಣವನ್ನು ಒದಗಿಸಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಆರ್ಥಿಕವಾಗಿ ಹಿಂದುಳಿದಂತ ವಿದ್ಯಾರ್ಥಿಗಳಿಗೆ ಈ ರೀತಿ ಒಂದು ಪುಸ್ತಕ, ಉಚಿತ ಪುಸ್ತಕ ವಿತರಣೆ ಮಾಡೋದು ನಿಜವಾಗಲೂ ಕೂಡ ಅತ್ಯುತ್ತಮವಾದಂತ ಸಾಮಾಜಿಕ ಜವಾಬ್ದಾರಿ ಮತ್ತು ಸಾಮಾಜಿಕ ಸೇವೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ.
ಸಂಪೂರ್ಣ ಶಾಲೆ ಹಾಯ್ ಎಲ್ರಿಗೂ ನಮಸ್ಕಾರ. ಇದು ಜನಪರ ಸುದ್ದಿ ಮಾಡುವ ಚಾನಲ್ ಟಿ ಪಬ್ಲಿಕ್ ನ್ಯೂಸ್ ಚಾನಲ್. ನಮ್ಮ ಚಾನಲ್ ನಿರಂತರವಾಗಿ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಿಮ್ಮದೇನಾದರೂ ಸಮಸ್ಯೆಗಳಿದ್ರೆ ಕೂಡಲೇ ನಮ್ಮ ರಿಪೋರ್ಟರ್ನ ಸಂಪರ್ಕಿಸಿ ನಿಮ್ಮ ಸುದ್ದಿನ ಹಂಚಿಕೊಳ್ಳಿ. ನಮಸ್ಕಾರ.